ಈ ಅಜ್ಜಿ ಸುಮ್ಮ ಕೂತ್ಕೊಳ್ಳೋದಲ್ಲ ಏನೇನೋ ಒಂದೊಂದು ಮಾಡ್ತಿರುತ್ತಲ್ಲ. ಅಲ್ಲ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಕಣೆ ಇಲ್ಲೇ ಕುಂತೀರಿ ಅಂತ ಹೋಗಿದ್ದೀನಿ. ಅಲ್ಲೇ ಕಡ್ಡಿ ಸಿಗಿತಾ ಕುಂತಿದ್ದಾಳಲ್ಲ ಇವಳು. ಆ ಕಣ್ಣು ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಚಕ್ಲ ಬಕ್ಲ ಹಾಕೊಂಡ್ರೆ ಮಂಡಿ ನೋವು ಬರುತ್ತೆ ಅಂತ ಹೇಳ್ತಿರ್ತಾಳೆ. ಅಲ್ಲೇ ಕಡ್ಡಿ ಸಿಗಿಕೊಂಡು ಕೂತ್ಕೊಂಡಿದ್ದಾಳಲ್ಲ. ಇವಳಿಗೆ ಏನು ಹೇಳಿರು ನನ್ನ ಮಾತೆ ಕೇಳಂಗಿಲ್ವಲ್ಲ. ಇವಳು ಏನು ಮಾಡೋದು ಇವಳಿಗೆ? ಅಲ್ ಕಣೆ, ಇದ್ಯಾಕೆ ಕಡ್ಡಿ ಸಿಗಿತಾ ಕುಂತಿದ್ಯಾ? ಆ ನಿನಗೆ ಹೇಳಿದ್ದೆ ತಾನೆ ಆರಾಮಾಗಿ ಕೂತ್ಕೊಂಡಿರ, ಇಲ್ಲೇ ತೋಟದಲ್ಲಿ ಹೋಗಿ ಬರ್ತೀನಿ, ಸುತ್ತಾಡ್ಕೊಂಡ್ ಬರ್ತೀನಿ, ಒಂದ್ ರೇಟು ಗೇಟ್ ವಾಲೆಲ್ಲ ತಿರುಗಿ ಬರ್ತೀನಿ ಅಂತ ಹೇಳಿದೀನಿ. ಅಷ್ಟರಲ್ಲಿ ನೀನು ಸ್ವಗೆಗರಿ ಎಲ್ಲ ತಕೊಂಡ್ಬಿಟ್ಟು ಕಡ್ಡಿ ಸಿಗಿತಾ ಕುಂತಿದ್ಯಲ್ಲೇ. ಒಂದ್ಗಳಿಗೆ ಸುಮ್ಮ ಕೂತ್ಕೊಳಕ್ ಆಗಲ್ವೇನೆ ನಿನಗೆ? ಆಮ್ಯಾಕಿಂದ ಕಾಲು ನೋವು ಬರ್ತೈತೆ, ಕೈ ನೋವು ಬರ್ತೈತೆ ಅಂತ ನನ್ಗೆ ಅಯ್ಯೋ ಅನ್ಸೋದು. ಹೇಳೋದೊಂದು ಮಾತೆ ಕೇಳಲ್ಲ ಕಣೆ ನೀನಂತೂ. ಒಂದ್ ರೇಟು ಹೇಳೋದೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನನ್ನ ಕಷ್ಟನು. ಬರೀ ಆ ಹುಡುಗ ಕೆಲಸ ಬಿಟ್ಬಿಟ್ಟು ನಿನಗೆ ಕಾಲು ನೋವು ಬರ್ತೈತೆ, ಹುಷಾರಿಲ್ಲ, ಜ್ವರ ಬರ್ತೈತೆ, ಹಂಗೆ ಹಿಂಗೆ ಅನ್ಕೊಂಡು ಬರೀ ಆಸ್ಪತ್ರೆ ತೋರ್ಸೋದೆ ಆಗೋಯ್ತೆ ನಮ್ಗೆ. ಏನು ಕೆಲಸ ಮಾಡೋಕ್ಕಾಗಲ್ಲ, ಏನಿಲ್ಲ. ನಿನ್ಗೆ ಏನು ಹೇಳಿರು ನೀನು ಅರ್ಥ ಮಾಡ್ಕೊಳ್ಳಲ್ಲ ಕಣಮ್ಮ ನೀನು. ಬರೀ ನಮ್ಗೆ ಅಯ್ಯೋ ಅನಿಸೋದ್ರಲ್ಲೇ ಬಂದ್ಬಿಟ್ಟೆ ನೀನು. ಏನು ಆಗಲ್ ಕಣ್ ಬಾರದ, ನೀನ್ ಅದ್ ಯಾಕೆ ಹಿಂಗ್ ಆಡ್ತೀಯ? ಸ್ವಾಗರಿಗಳು ಹಂಗೆ ಬಿದ್ದಿದ್ವಲ್ಲ, ಅಲ್ಲಿ ಮಂತವ ಮನೆ ಮುಂದೆ ಕಸ ಗುಡ್ಸಕ್ಕೆ ಪರ್ಕೆ ಇರಲಿಲ್ಲ, ಎಲ್ಲ ಪರ್ಕೆ ತುಂಡಾಗಿದ್ದು. ಅದು ಕತ್ಲಾಗಿ ನಾನೇ ಅತ್ಲಾಗಿ ಆ ಹುಡುಗಿ ಇನ್ನೇನ್ ಹೇಳದ ಪಾಪ ಸರೋಜಮ್ಮಂಗೆ. ಅವಳು ತೋಟದ ಹತ್ರನು ಬರಲ್ಲ, ಏನಿಲ್ಲ, ಏನು ಕೆಲಸ ಮಾಡಲ್ಲ. ಒಂದ್ರೀಟು ಈ ಕಡ್ಡಿನಾದ್ರೂ ಸಿಕ್ಕಂಡು ಹೋಗ್ಬಿಟ್ಟು ಒಂದ್ರಪ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಏನಾದ್ರು ಕೆಲಸ ಮಾಡ್ಸಿದ್ರೆ ತಾನೆ ಮನೆ ಕೆಲಸ ಆಗೋದು. ಅದಕ್ಕೆ ಒಂದೆರಡು ಇತ್ತಲ್ಲ ಸ್ವಾಗರಿ ಇಲ್ಲೇ ಬಿದ್ದಿದ್ದು ಒಣಗಿರವು, ಒಳ್ಳೆ ಉದ್ದ ಕಡ್ಡಿ ಇದ್ದು. ಅದಕ್ಕೋಸ್ಕರ ಅತ್ಲಾಗಿ ಸಿಕ್ಕಣದಂತ ಇನ್ನೊಂದು ಹಾಗೆ ಹೋಯ್ತು ಬಾ. ಇದೊಂದು ಗರಿ ಐತೆ ಅಷ್ಟೇ, ತೆಂಗಿನ ಗರಿ. ಇದೊಂದು ಸಿಕ್ಕಂಡ್ರೆ ಅತ್ಲಾಗಿ ಮುಗ್ದೆ ಹೋಯ್ತು ಅತ್ಲಾಗಿ. ನೀನ್ ಅದ್ ಯಾಕೆ ಹಿಂಗ್ ರೇಗಾಡ್ತಿದ್ಯಾ? ಆಯ್ತಾ, ಆ ಗೇಟ್ ವಾಲ್ ಎಲ್ಲ ತಿರುಗಿ ಬರ್ತೀರಂತ ಹೇಳ್ದೆ, ಎಲ್ಲ ಮುಗಿಸ್ಕೊಂಬಂದೇನು? ಹ್ಞೂ ಕಣೆ, ಗೇಟ್ ವಾಲೆಲ್ಲ ತೀರಿಸಿ ಬಂದೆ. ಇನ್ನೇನು ಹೋಗಿ ಮೋಟ್ರ್ ಆನ್ ಮಾಡಿ ಬರಬೇಕು. ಅಲ್ ಕಣೆ, ಇವ್ನು ಪಾಪ ಎತ್ಲಾಗ ಹೋದ್ನೆ ಸುನಿಲ್. ಇವನು ಇಲ್ಲೇ ಇರ್ತೀನಿ ಕಣ್ತಾತ, ಇಲ್ಲೇ ಆಟ ಆಡ್ತಿರ್ತೀನಂತ ಹೇಳೋದ ಇವ್ನು ಪುಣ್ಯಾತ್ಮ. ಇವನು ಕಣ್ಣಿ ಕಾಣ್ದಂಗೆ ಎತ್ಲಾಗ ಹೋಗ್ಬಿಟ್ನಲ್ಲೇ. ತೋಟದಲ್ಲಿ ಹುಳ ಉಪ್ಟೆ ಅದು ಇದು ಸೇದ್ರ ಪಾದ್ರೆಲ್ಲ ಇರೋದ್ ಕಣೆ ಜಾಸ್ತಿ. ಅಲ್ಲಿ ಇಲ್ಲಿ ಕಳ್ಸಕ್ಕೆ ಯಾಕೆ ಹೋಗ್ತೀಯ? ನಿನಗೆ ನಿನ್ನ ಹತ್ರ ನೀನು ಕೂರಿಸ್ಕೊಂಡು ಕುಂತೀರ ಅಂತ ನಾನು ಹೇಳಿದ್ದೀನಿ. ನೀನು ಅಲ್ಲಿ ಇಲ್ಲಿ ಆ ಹುಡುಗಂಗೆ ಯಾಕೆ ಕಳ್ಸಕ್ ಹೋದೆ ನೀನು? ಅದಕ್ಕೆ ಅರ್ಧ ನಾನು ತೋಟದ ಹತ್ರ ಕರ್ಕೊಂಬರಲ್ಲ ಅವನಿಗೆ. ಹುಟ್ಟ ತರಲೆ ನನ್ನ ಮಗ. ಅದು ಕುಂತಿತ್ತ ಕೂತ್ಕೊಳಲ್ಲ, ನೀನ್ ಕಣಿತಾವ್ ನೀನ್ ಕಣಲ್ಲ. ಎತ್ಲಾಗ ಹೋದ ಅಂತ ಹುಡ್ಕೊಂಬರೋನು ಇವಾಗ. ಇಲ್ಲಿ ಕಣಜ, ಇಲ್ಲೇ ಕುಂತಿದ್ದ ಕಣಜ ಅವನು. ಹೆಂಗ ಆಟ ಆಡ್ಕೊಂಡು ಇಲ್ಲೇ ಕುಂತಿದ್ದ. ಇವ್ ನಮ್ ಚಂದು ಬಂದ, ಇವನು ನೇತ್ರಮ್ಮನ ಮಗ. ಇಬ್ರ ಆಳುನು ಮಾತಾಡ್ಕೊಂಡು ಎತ್ಲಾಗು ಇಲ್ಲೇ ಬರ್ತೀವಿ ಕಣಜಿ, ಒಂದ್ ರೇಟು ಬಂದು ತಡಿಯಜ್ಜಿ, ಸೀಬೆಹಣ್ಣು ಮರದ ಹತ್ರ ಹೋಗಿ ಬರ್ತೀವಿ ಅಂತ ಹೋದವ್ರು ಈಟತ್ತಾದ್ರೂ ಬರಲಿಲ್ಲ ಕಣಜ. ನಾನು ಬಡ್ಕಂಡೆ, ಬರೋಲ್ಲ ಪಾಪ, ಬರೋ ಇಲ್ಲಿ, ಎಲ್ಲ ಹೋಗ್ಬಿಡ್ರಿ, ಬರೋ ಇಲ್ಲಿ ನಂತ ಕೂತ್ಕ ಬರೋ ಅಂತ ಹೇಳಿದ್ರು ಅವ್ರ ಮಾತು ಕೇಳ್ತಾರ ಅವರು. ಅವರಿಂದ ನನಗೆ ಓಡಕ್ಕೂ ಆಗಲ್ಲ, ಏನಿಲ್ಲ. ಅತ್ಲಾ ಆಟ ಆಡ್ಕೊಂಡು ಹೋಗ್ತಿದ್ರು. ಇನ್ನೇನು ಬರ್ತಾರಂತ ನಾನು ಸುಮ್ಕಾದೆ. ಇನ್ನೇನು ಕೂಗಿರೆ ಆ ಕಡೆ ಹೋಗಿ ಕೂಗಿರೆ, ಇಲ್ಲ ಎಲ್ಲಾರ ಇರ್ತಾರೆ ತೋಟದಲ್ಲಿ ನೆರಳಲ್ಲಿ ಎಲ್ಲಾರ ಆಟ ಆಡ್ತಿರ್ತಾರೆ, ಬರ್ತಾರ ಕಣಿ ಹೇಳು. ಈಗ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ತೋಟದಲ್ಲೆಲ್ಲ ಅವ್ರಿಗೆ ಹುಡುಕೊಂಡು ಹೋಗ್ತೀನಿ, ಎಲ್ಲೋದ್ರಲ್ಲ ಅಂತ ಬೇರೆ. ಬಡ್ಕೊಂಡು ತಿನ್ಗಣ ಮಾತ್ಲ ಕರ್ಕೊಂಬರ್ಬೇಡ್ರಿ ತೋಟದ ಹತ್ರ ಅಂತ ನನ್ನ ಮಾತೆ ಯಾರು ಕೇಳಂಗಿಲ್ಲ ಕಣ್ರ ಮಾತ್ಲಾಗಿ. ಬರೀ ಅಯ್ಯೋ ಅನ್ಸವ್ರೆ ಆಗ್ಬಿಟ್ರಿ ನನಗಂತೂ ಅತ್ಲಾಗಿ. ಯಾಕ ಒಂದು 2-3 ದಿವಸದಿಂದ ನನಗಂತೂ ಹುಷಾರಿಲ್ಲ ಬೇರೆ. ಈ ನೆಗಡೆ ಕೆಮ್ಮು ಆಗ್ಬಿಟ್ಟು ಹುಷಾರು ಬೇರೆ ಇಲ್ಲ. ಅದಕ್ಕೂ ಈಗ ನೀವು ಬೇರೆ ಅಯ್ಯೋ ಅನ್ನಿಸ್ರಿ ಅತ್ಲಾಗಿ. ಕಾಯಿಲೆ ಬಿದ್ದತ್ಲಾಗ ಸುಮ್ಮನೆ ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತೀನಿ ಅತ್ಲಾಗ ಹೋಗ್ಬಿಟ್ಟು. ಹೋಗ ಮಾತ್ಲಾಗಿ ನೀನು ಸಾಕು, ನೀನು ಕಡ್ಡಿ ಸಿಗ್ದಿತ್ತು ಸಾಕು. ಬಾ ಎದಳ ಬಾ, ಮನೆ ಕಡೆ ಹೋಗೋಣತ್ಲಾಗ ಒತ್ತಾಗೋಯ್ತು. ಹೋಗನಂತೆ ತಡೆಯಜ್ಜ, ನೀನ್ ಅದ್ಯಾಕೆ ಹಿಂಗ್ ರೇಗಾಡ್ತಿದ್ಯಾ? ಈಟತ್ತರ್ಗು ಆರಾಮಾಗಿ ಈ ಕಡೆ ಹೋಗ್ಬೇಕಾದ್ರೆ ತೋಟದಲ್ಲೆಲ್ಲ ಆರಾಮಾಗಿ ಹೋದೆ ನೀನು. ಅತ್ಲಾಗಿಂದ ಬರ್ಬೇಕಾದ್ರೆ ಅದ್ಯಾಕೆ ಹಿಂಗ್ ಬಂದ್ ರೇಗಾಡ್ತಿದ್ಯಾ? ಯಾಕೆ ಏನಾಯ್ತು? ಸುಮ್ಕಿರು. ನೀನ್ ಅದ್ಯಾಕೆ ಹಿಂಗ್ ಆಡ್ತೀಯಪ್ಪ? ಒಂದ್ ಗಳಿಗೆ ಸುಮ್ಕಿರಲ್ಲ, ಏನಿಲ್ಲ, ಬರೀ ರೇಗಾಡ್ತಿರ್ತೀಯ. ಅದ ಕಣಜ್ಜ, ಆ ಹುಡುಗಿ ಎತ್ಲಾಗೋದ ಸೊಸೈಟಿಲೇನೋ ಅಕ್ಕಿ ಕೊಡ್ತಿದಾರಂತೆ, ಹೋಗಿ ತಗೊಂಬರೋದಲ್ವಾ? ನೀನಾದ್ರೂ ತಗೊಂಬರೋದಲ್ವಾ? ಆ ಹುಡುಗ ಆ ಕೆಲ್ಸ ಈ ಕೆಲ್ಸ ಅಂತ ಆ ಹುಡುಗ ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದಾನೆ. ಪಾಪ ಅವ್ನು ಏಟು ಅಂತ ಮಾಡ್ತಾನೆ ಮನೆ ಕೆಲ್ಸಗಳನ್ನ. ಸಾಮಾನ್ ತಗೊಂಬರಕ್ಕೂ ಅವನೇ ಹೋಗ್ಬೇಕು, ಒಂದ್ ತರಕಾರಿ ಖಾಲಿ ಆದ್ರೆ ತರಕಾರಿ ತಗೊಂಬರಕ್ ಅವನೇ ಹೋಗ್ಬೇಕು. ನೀನ್ ಬರೀ ನೀನು ಬೆಳಗಿಂದ ಸಂಜೆ ಗಂಟ ತೋಟ ಹೊಲ ಗದ್ದೆ ಅನ್ಕೊಂಡು ತಿರ್ಗಾಡ್ತಿರ್ತೀಯ. ಆ ಹುಡುಗ ಈ ಕಡೆ ಕೆಲ್ಸಕ್ಕೆ ಹೋಗ್ಬೇಕು, ಈ ಕಡೆ ಅದು ಇದು ತಗೊಂಬರ್ಬೇಕು, ಸೊಸೈಟಿ ಅಕ್ಕಿ ಅಂತೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಆಸೆಮಾನ್ ತಗೊಂಬರ್ಬೇಕು ಅಂತ ಆ ಹುಡುಗ ತಿರ್ಗಾಡ್ತಿರ್ತಾನೆ. ನನಗೇನಾರ ಕಾಯಿಲೆ ಆದ್ರೆ ಆಸ್ಪತ್ರೆಗೆ ಅವನೇ ಕರ್ಕೊಂಡು ಹೋಗ್ಬೇಕು. ನೀನೊಂದ್ ರೇಟು ನಿಗಾ ವಹಿಸ್ಬಿಟ್ಟು ಕೆಲಸ ಮಾಡ್ದಲ್ಲ, ನೀನು ಬರೀ ಆ ಕಡೆ ಈ ಕಡೆ ಕೆಲಸ ಮಾಡ್ಕೊಂಡು ತಿರ್ಗಾಡ್ತಿರ್ತೀಯ. ನಿನ್ಗೊಂದ್ ರೇಟು ಜ್ಞಾನ ಬೇಡವಾ ನಿನಗೆ? ನೋಡ್ದೇನೆ ನೀನು ಮಾತಾಡೋದು ಪರವಾಗಿಲ್ಲ ಕಣೆ, ನೀನು ಒಂಥರ ಚೆನ್ನಾಗೆ ಮಾತಾಡ್ತೀಯ. ಹಂಗಾರೆ ನಾನು ತಿನ್ಕೊಂಡು ಉಣ್ಕೊಂಡು ಸುಮ್ಕೆ ನಾನು ಅಲ್ಟೆ ಹೊಡ್ಕೊಂಡು ತಿರ್ಗಾಡ್ತಿದ್ದೀನಿ ಅಂತ ಕಡಿದೇನೆ. ಆ ಸ್ಕೂಲ್ ನೋಡ್ಕೋಬೇಕು ಏನು? ಒಂದೊಂದೆರಡು ಕೆಲಸಗಳಿದಾವೇನೆ. ಏನು ಆ ಸ್ಕೂಲ್ ನೋಡ್ಕೊಳ್ಳೋದೇನು ಪುಕ್ಸಾಟೆ ಅಂತ ಕಡಿದ್ಯಾ? ಪುಕ್ಸಾಟೆ ಕೆಲಸ ಅಂತ ಕಡಿದೀನಿ. ಬೆಳಗ್ಗಿಂದ ಸಂಜೆ ಗಂಟ ಅವುಗಳಿಗೆ ಮೇವೆಲ್ಲ ಹೊಂಚ್ಕೊಂಡು ಬೆಳಿಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಮೇವು ಕುಯ್ಕೊಂಬರ್ಬೇಕು. ಈ ಕಡೆ ಅವಕ್ಕೆ ಬೂಸ ನೀರು ನೆನಾಕ್ಬೇಕು, ಹಾಲು ಕರಿಬೇಕು, ಹಾಲು ಹಾಕಿ ಬರಬೇಕು, ಅವಕ್ಕೆ ನೋಡ್ಕೋಬೇಕು ಅವಕ್ಕೆ. ಓಹೋ, ಪುಕ್ಸಾಟೆ ಆಗ್ಬಿಡುತ್ತೆ ಅಂತ ಕಡೆ. ಯಾಕಡೆ ನೀನು ಅಂತಾರೋ? ಹಂಗಾರೆ ಆಯ್ತು,
ನೀನು ನಿನ್ನ ಮಗನೇ ಕೆಲಸ ಮಾಡ್ಕೊಳ್ರಿ, ನಾನು ಏನು ಮಾಡಲ್ಲ ಇವತ್ತಿಂದ. ಆ ಸ್ಕೂಲ್ನ ತೋಟದ ಕಡೆ ಎಲ್ಲ ನೋಡ್ಕೊಂಡು ನೀವೇ ಅದೇನೇನು ಮಾಡ್ತೀರೋ ಮಾಡ್ರಿ. ಹ್ಞೂ, ಇನ್ನು ರಾಗಿ ಹುಲ್ ಕಟ್ಸಿಲ್ಲ, ಬೇರೆ ರಾಗಿ ಕೊಯ್ಸಿದ್ದು ಇನ್ನು ಹುಲ್ ಕಟ್ಸಿಲ್ಲ, ಏನಿಲ್ಲ. ಆ ಮಿಷಿನ್ ಅವ್ರು ಬೇರೆ ಹುಲ್ ಕಟ್ಟಕ್ಕೆ ಬರ್ತೀವಿ ಅಂತ ಹೇಳಿದಾರೆ. ಇವತ್ತು ನಾಳೆ ಇವತ್ತು ನಾಳೆನೇ ಅಂತ ಅವ್ರದಕ್ಕೆ ಹೋಗ್ಬೇಕು ಇವ್ರಿಗೆ ಹೋಗ್ಬೇಕು ಅಂತ ಬರೀ ಹಂಗೆ ತಿರ್ಗಾಡ್ಕೊಂಡು ಹೋಗ್ತಿದ್ದಾರೆ ಅವ್ರಂತೂ. ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಯಾವಾಗ ಹುಲ್ ಕಟ್ಸೋದು ಏನೋ. ತಿರ್ಗಾ ಇಲ್ಲಿ ಮಂತ ಬೇರೆ ಏರ್ಕೊಂಬರ್ಬೇಕು, ತಿರ್ಗಾ ಟ್ಯಾಕ್ಟ್ರಿ ತಗೊಂಡು ಹೋಗ್ಬಿಟ್ಟು ಒಂದೊಂದೆರಡು ಕೆಲಸಗಳಿದಾವ. ಒಬ್ಬನೇ ಬಡ್ದಾಡ್ತಿರ್ಬೇಕು. ಆ ಹುಡ್ಗ ಮಾತೆತ್ತಿರಿ ಕೆಲಸ ಇಟ್ಕಣಪ್ಪ ಅಂತ ಟ್ಯಾಕ್ಟ್ರಿ ತಗೊಂಡು ಹೊರಟು ಬಿಡ್ತಾನ ಅವನು. ಹಿಂಗೆ ನಾನು ಎಲ್ಲ ಕೆಲಸ ನಾನು ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಿದ್ರೆ ನೀನು ನನ್ನ ಮೇಲೆ ರೇಗಾಡ್ತೀಯಲ್ಲ ನೀನು. ನೀನು ಒಂಥರ ಪರವಾಗಿಲ್ಲ ಕಣೆ. ಹಂಗಲ್ ಕಣದ ನಾನು ಹೇಳ್ತಿರೋದು, ನೀನು ಒಂದಿಟ್ಟು ಅರ್ಥ ಮಾಡ್ಕೊ ನೀನು. ಪುರ್ಸತ್ತಾಗಿರ್ತೀಯಲ್ಲ ಅಪ್ಪು, ನೀನ್ ಕೆಲಸ ಮಾಡಲ್ಲ ಅಂತ ನಾನೇನು ಹೇಳ್ತಿಲ್ಲ. ನೋಡು, ಮಾತಾಡಕ್ಕಿಂತ ಮುಂಚೆನೆ ನೀನು ರೇಗಾಡ್ತೀಯಪ್ಪ. ನಾನು ಹೇಳೋದು ಅರ್ಥ ಮಾಡ್ಕೊ. ಇಲ್ಲಿ ನೀನೇನು ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ. ನೀನ್ ಕೆಲಸ ಮಾಡ್ದಲ್ಲಿ ಇನ್ಯಾರು ಮಾಡ್ತಿದ್ದಾರೆ ಹಂಗಲ್ಲ ನಾನು ಹೇಳ್ತಿರೋದು. ನೀನ್ ನಂಗೆ ಆ ಹುಡುಗನು ಕೆಲಸ ಮಾಡ್ತಿದ್ದಾನೆ ಪಾಪ. ಅವನಿಗೂ ಕೆಲವು ಟೈಮು ಬೇಜಾರಾಗಂಗೆ ಆಗುತ್ತೆ, ಕೆಲಸ ಮಾಡಿ ಮಾಡಿ ಸಾಕಾಗಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಒಂದಿಟ್ಟು ಪುರ್ಸತ್ತಾಗಿ ಹೋಗ್ಬಿಟ್ಟು ಸೊಸೈಟಿಲಿ ಅಕ್ಕಿ ತಗೊಂಬರೋದು, ಗಿಫ್ಟಿಗೆ ಹೋಗ್ಬಿಟ್ಟು ಸಾಮಾನುಗಳು ತಗೊಂಬರೋದು, ತರಕಾರಿಗಳು ತಗೊಂಬರೋದು ಅವೆಲ್ಲ ಮಾಡ್ತಿರ್ಬೇಕಲ್ವಾ. ಮಾತೆತ್ತಿರ ಪಾಪ ಹುಡುಗ ಒಬ್ಬನೇ ಬಡ್ದಾಡ್ತಾನೆ. ಇವನು ಕಿರಿಯವನಂತೂ ಇವನು ತಲೆನೇ ಕೆಡಿಸ್ಕೊಳಲ್ಲ. ಇವನು ದೀಪಾವಳಿ ಹಬ್ಬಕ್ಕೋ ಯುಗಾದಿ ಹಬ್ಬಕ್ಕೋ ಜಾತ್ರೆಗೆ ಒಂದ್ಸಲಿನು ವರ್ಷಕ್ಕೆ ಒಂದೆರಡು ದಿವಸ ಬರ್ತಾರೆ, ಒಂದ್ ದಿವಸ ಉಳ್ಕೊಡ್ತಾನೆ, ಅಲ್ಲೇ ತಿರ್ಗಾ ಕಾರ್ ಎತ್ಕೊಂಡು ಹೋಗ್ಬಿಡ್ತಾನೆ. ಅವನಿಗೆ ಅಪ್ಪ ಅಮ್ಮ ಅಂತ ಜ್ಞಾನ ಇಲ್ಲ ಏನಿಲ್ಲ. ಹೆಂಗ ಓದಿಸಿ ಎಲ್ಲ ದೊಡ್ಡವ್ರು ಮಾಡಿಬಿಟ್ಟು ಕಳಿಸ್ಬಿಟ್ವಲ್ಲ, ಎಲ್ಲ ಮರ್ತೋಗ್ಬಿಡ್ತಾನೆ. ದಿವ್ಸಕ್ಕೆ ಒಂದ್ ದಿವಸ ಯಾವಾಗ ಫೋನ್ ಮಾಡಲ್ಲ, ಅಮ್ಮ ಏನ್ ಮಾಡ್ತಿದಾರೆ, ಹುಷಾರಾಗಿದಾರ, ಕಷ್ಟ ಸುಖ ವಿಚಾರಿಸ್ಕೊಳೋಣ ಏನು ಎತ್ತ ಅಂತ ಬರ್ತಾನೆ. ಅವ್ನ ಪಾಡಿಗೆ ಅವನು ಹೋಗ್ತಾನೆ. ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಈ ಹುಡುಗ ಅಂತೂ ಅಪ್ಪ ಅಮ್ಮ ಅಂತ ನಮ್ ಜೊತೆನೆ ಪಾಪ ಸಾಯ್ತಿದ್ದಾನೆ ಕೆಲಸ ಮಾಡಿ ಮಾಡಿ ಮಾಡಿ. ಇವ್ನಿಗಾದ್ರೂ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಆಗುತ್ತಾ? ಪಾಪ ಬೇಜಾರು ಮಾಡ್ತೀರಿ ಆಗುತ್ತೆ ನಜ, ನೀನೇ ಹೇಳು. ಆಯ್ತಾಯ್ತು, ನನಗೂ ಅರ್ಥ ಆಗುತ್ತೆ ಪಾಪ. ಅವನು ಕಷ್ಟ ಪಡ್ತಿದ್ದಾನೆ. ಮನೇಲಿ ಯಾರು ಏನು ಕೂತ್ಕೊಂಡೆ ತಿಂತಿಲ್ ಕಡೆ, ಎಲ್ಲರೂ ಕೆಲಸ ಮಾಡ್ತಾನೆ ಇದೀವಿ ನಾವು. ಏನಂತ ಮಾಡ್ತೀಯಮ್ಮ ಈಗ? ನನಗೂ ನೀನು ನೋಡ್ದಂಗೆ ನಾನು 4-4:15 ಹೇಳ್ತೀನಿ. ಚಳಿ ಈ ಚಳಿಲಿ ಎದಳಕ್ಕಾಗಲ್ಲ, ಏನಿಲ್ಲ ಕಣೆ, ಪ್ರಾಣ ಹೋಗಂಗೆ ಆಗ್ತಿರುತ್ತೆ. ಆ ಚಳಿಲಿ ಎದ್ದು ಮೈ ಕೊರಿತಿರುತ್ತಂಗೆ. ಆ ಚಳಿಲಿ ಎದ್ದು ತಿರ್ಗಾ ಸ್ಕೂಲ್ನೆಲ್ಲ ಆಚೆ ಕಡೆ ಕಟ್ಟಾಕಿ ಕಸ ಎಲ್ಲ ಬಾಚಾಕಿ ತಿರ್ಗಾ ಆ ಸ್ಕೂಲಿಗೆ ಬೂಸ ನೀರು ಕೊಟ್ಟು ಹಾಲು ಕರೆದು ಹಾಲಾಗಿ ಬಂದು ತಿರ್ಗಾ ಆ ಸ್ಕೂಲಿಗೆ ಮೇವು ಕೊಯ್ಕೊಂಬಂದು ತಿರ್ಗಾ ಅವ್ಗೆ ಹೊಲದ ಕಡೆ ಬಿಡ್ಕೊಂಡು ಹೋಗ್ಬಿಟ್ಟು ತಿರ್ಗಾ ತಿಂಡಿ ತಿಂದು ತಿರ್ಗಾ ತೋಟದ ಕಡೆ ಹೋಗ್ಬೇಕು. ಏನು ಒಂದೊಂದೆರಡು ಕೆಲಸಗಳಾಗ್ತವೇನೆ. ಈ ನನಗೂ ವಯಸ್ಸಾಯ್ತು ಕಣೆ, ನಾನೇನು ಹುಡುಗ ಅಲ್ಲವು. ಬರೀ ಬೆಳಗಿಂದ ಸಂಜೆ ಗಂಟ ಕೆಲಸ ಮಾಡ್ಕೊಂಡು ತಿರ್ಗಾಡಕ್ಕೆ ಆಯಾಸ ಆಗಂಗೆ ಆಗುತ್ತೆ ಕಣೆ, ನನಗೂ ಸುಸ್ತಾಗುತ್ತೆ. ಹೇಳ್ಕೊಳಕ್ಕಾಗಲ್ಲ ಹಂಗೆ. ಅಯ್ಯೋ, ರಾತ್ರಿ ಹೊತ್ತು ಮಲಗಬೇಕಾದ್ರೆ ಸ್ವಂಟ ನೆಟ್ಟಾಗಿ ಮಾಡೋಕ್ಕಾಗಲ್ಲ ಕಣೆ, ಅಷ್ಟು ಸ್ವಂಟ ನೋವು ಬರ್ತಿರುತ್ತೆ. ಯಾರಿಗೆ ಹೇಳ ನನ್ನ ಕಷ್ಟನ? ನನಗೂ ಗೊತ್ತಾಗುತ್ತೆ ಕಣದ ನಿನ್ ಕಷ್ಟ. ನಾನು ಏನ್ ಮಾಡ್ತೀಯ ಹೇಳಪ್ಪ. ಈಗ ಆ ಸ್ಕೂಲು ಬೇಡ ಕಣದ, ಸಾಕು, ಒಂದೆರಡೇ ಹೊಸ ಮಾಡ್ಕ ಸಾಕು ಅಂತ ಹೇಳಿದ್ರೆ ನನ್ನ ಮಾತು ಕೇಳಲ್ಲ. ಹಠ ಮಾಡ್ತೀಯ. ಹಠ ಮಾಡ್ಕೊಂಡು 4-5 ಸ್ಕೂಲ್ನ ಕಟ್ಕೊಂಡು ಒಂದ್ ಸ್ವಲ್ಪ ಜೀವನ ಮಾಡೋದಕ್ಕೆ ಬೇಕು, ಸುಮ್ಮನಿರು ಅಂತ ಹೇಳ್ಬಿಟ್ಟು ನೀನು ಆ ಸ್ಕೂಲೆಲ್ಲ ಇದು ಮಾಡ್ಬೇಕು, ನೋಡ್ಬೇಕು, ಕುರಿಗಳು ಮಾಡ್ಕೊಳ್ತೀಯ, ಕೋಳಿಗಳು ಸಾಕ್ತೀಯ, ಒಂದೊಂದೆರಡು ಮಾಡ್ತಿರ್ತೀಯ ನೀನು. ಈ ಕಡೆ ತೋಟದಲ್ಲೂ ಅದು ಇದು ಬೆಳೆಗಳು ಹಾಕ್ತಿರ್ತೀಯ, ಹೊಲದಲ್ಲೂ ಅದು ಇದು ಹಾಕ್ತಿರ್ತೀಯ. ಒಂದೊಂದೆರಡು ಕೆಲಸಗಳು ಮಾಡಲ್ಲ. ಸುಮ್ಮನಿರಜ, ಕೈಲಾಗಷ್ಟು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರೋಣ ಕಣಜ ಅಂತ ಹೇಳಿದೆ. ನೀನು ಅತಿ ಆಸೆ ಮಾಡಕ್ ಹೋಗ್ತೀಯ ಕಣ, ಹೇಳು ನೀನು. ಏನು ಮಾಡ್ತೀಯ ಹೇಳೆ? ನನಗೆ ಮೊದಲಿಂದ ಕೂತ್ಕೊಂಡು ತಿಂದು ಅಭ್ಯಾಸ ಇಲ್ಲ ಕಣೆ. ಮನುಷ್ಯ ಸಾಯೋವರೆಗೂ ಕೆಲಸ ಮಾಡ್ತಿರ್ಬೇಕು. ಅದೊಂಥರ ನೆಮ್ಮದಿ ಕಣೆ. ಕೆಲಸದಲ್ಲೂ ಯಾವ ಕೆಲಸ ಮಾಡ್ತಿದ್ರೆ ನಮ್ಮ ಪಾಡಿಗೆ ನಮ್ಮ ಕೆಲಸ ಏನಾಯ್ತು ಅದು ನಾನು ಯಾವಾಗ ಮಾಡ್ತಿದ್ರೆ ಯಾವ ಕಡೆನೂ ಗಮನನೇ ಬರಲ್ಲ ಕಣೆ. ಒಂಥರ ನೆಮ್ಮದಿಯಾಗಿರ್ಬೋದು. ಅದಕ್ಕೆ ಸುಮ್ಮನೆ ಕೂತ್ಕೋಬಾರ್ದು. ಸುಮ್ಮನೆ ಕೂತ್ಕೊಳ್ಳೋಷ್ಟು ಕಾಯಿಲೆಗಳು ಕಣೆ. ಒಂಥರ ಕುಂತು ಈ ಬೇರೆ ಈ ಥರದ್ದು ಯೋಚನೆಗಳು ಬರ್ತಿರ್ತವೆ. ಅದಕ್ಕೆ ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೋಬಾರ್ದು. ಏನಾದರೂ ಆಗಲಿ ಒಂದು ಕೆಲಸ ಮಾಡ್ತಾನೆ ಇರಬೇಕು ಮನುಷ್ಯ, ಅವಾಗ ಒಂಥರ ನೆಮ್ಮದಿ. ಅಲ್ಲ ಕಣಜ, ಕೇಳಿಸ್ಕೊಂಡ? ಯಾರೋ ತೋಟದಲ್ಲಿ ಯಾರೋ ಹೆಂಗಸರುಗಳು ಯಾರೋ ಮಾತಾಡ್ತಿರಂಗ್ ಕೇಳಿಸ್ತಿಲ್ವಾ? ನಮ್ಮ ತೋಟದಲ್ಲಿ, ಪಕ್ಕದ ತೋಟದಲ್ಲಿ ನೋಡಲಿ, ಅಲ್ಲಿ ಯಾರೋ ನಿಂತಿರಂಗು ಯಾಕ ಇದಾರೆ? ಯಾರು ಇಲ್ಲ ಕಣಿ ಹೇಳೆ. ನೀನು ಇಲ್ಲಿ ಕಡ್ಡಿ ಸಿಗಿತಿದ್ಯಲ್ಲ ಸೋಗೆಗರಿಲಿ, ಹಂಗಾಗಿ ನಿನ್ಗೇನೋ ಒಂಥರ ಕೇಳಿಸಿರ್ಬೇಕು ಸಾಮಾನ್ಯಕ್ಕೆ. ಅಲ್ಲಿ ಯಾರು ನಮ್ಮ ತೋಟದ ಹತ್ರ ಇನ್ಯಾರು ಬರ್ತಾರೆ ಹೆಂಗಸ್ರುಗಳು? ನೀನು ಚೆನ್ನಾಗಿ ಹೇಳ್ತೀಯ ನೀನು. ಸುಮ್ಮ ಕುಕ್ಕ, ಅದೇನು ಕೆಲಸ ಆಯ್ತು ಮಾಡೋತ್ಲಾಗಿ. ಮನೆ ಕಡೆ ಹೋಗೋಣ ಬೇಗ, ನನಗೂ ಹೊಟ್ಟೆ ಹಸಿತೈತೆ. ಮಧ್ಯಾಹ್ನಕ್ಕೆ ಹೋಗ್ಬಿಡೋಣ ಬೇಗ, ಊಟಕ್ಕಾದ್ರೂ ಹೋಗೋಣ. ಆ ಹುಡುಗಿ ಇವತ್ತು ಭಾನುವಾರ ಬೇರೆ, ಆ ಕುಮಾರಣ್ಣ ಕೋಳಿ ತಗೊಂಬಂದ್ಬಿಟ್ಟು ಕೋಳಿ ಸಾಂಬಾರು ಮಾಡಿ ಎಲ್ಲ ಮಾಡಿಸಿರ್ತೀವಿ ಅಂತ ಹೇಳ್ತಿದ್ಲು ಇವಳು ಅಮ್ಮಣ್ಣಿ ಸರೋಜಮ್ಮ. ಬೇಗ ಹೋಗ್ಬಿಟ್ಟು ಊಟನಾರು ಮಾಡೋಣ, ನನಗೆ ಹೊಟ್ಟೆ ಹಸಿತೈತೆ. ಬೆಳಿಗ್ಗೆ ಒಂದು ಈಟು ಚಿತ್ರಾನ್ನ ತಿನ್ಕೊಂಬಂದಿತ್ತು ಆಟೆಯ, ಹೊಟ್ಟೆ ಹಸ್ದಂಗೆ ಆಗ್ತೈತೆ. ಹೊಡಗು ಬೇಗ, ಕೆಲಸ ಮಾಡ್ಕೊ ಬೇಗ ಹೋಗೋಣ ಅತ್ಲಾಗಿ. ಎಲ್ಲ ಈ ವಜ್ಜು ನೋಡಿ, ವಜ್ಜುನ ಅಲ್ಕಣಜ, ನನಗೇನು ಸುಮ್ಮನೆ ಹೇಳೋದ್ರಿಂದ ನಾನೇನು ತಿಕ್ಲ?
ಯಾರೋ ಮಾತಾಡ್ತಿರಂಗ ಐತೆ ಕಣಜ. ಅಲ್ಲಿ ನೋಡಲಿ ಹೆಂಗಸರುಗಳು ಯಾರೋ ನಿಂತಿರಂಗು ನನಗೆ ಕಾಣಿಸ್ತೈತಲ್ಲಿ. ಈ ವಜ್ಜಿಯಿಂದ ಒಳ್ಳೆ ಗೋಳಾಗೋಯ್ತಲ್ಲ ನನಗೆ. ಎಲ್ಲ ಒಳ್ಳೆ ತಲೆ ತಿಂತಿ ಹಾಕಣೆ ನೀನು. ಸುಮ್ಮ ಕೆಲಸ ಮಾಡೋದ ಏನಿಲ್ಲ. ಅಥವಾ ತೋಟದ ಹತ್ರ ಯಾಕಾರ ಬರ್ತೀಯ ಏನ ಮಾತ್ಲಗಿ. ಅಜ್ಜಿ ಮೊಮ್ಮಗ ಬಂದ್ಬಿಟ್ರೆ ನನಗೆ ತಲೆ ಕೆಟ್ಟೋಗ್ಬಿಡು ತಂಗೇದಿನಿ. ಹೆಂಗ ನೆಮ್ಮದಿಯಾಗಿ ಹೆಂಗ ತೋಟದ ಹತ್ರ ಬಂದ್ಬಿಟ್ಟು ಆ ಸೋಗೆಗರಿ ಅವು ಇವು ಅಂತೆ ಎಲ್ಲ ಕೆಲಸ ಮಾಡ್ಕೊಂಡು ಸೇದ್ರ ಪಾತ್ರೆ ಸೆತ್ತೆ ಪತ್ತೆ ಎಲ್ಲ ಬೆಳೆದಿರ್ತವೆ. ಎಲ್ಲ ಕಿತ್ತು ಬೀಸಾಕಿ ಹೆಂಗ ಕ್ಲೀನ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಕಾಯಿ ಪಾಯಿ ಉದ್ರಿದ್ರೆ ಎತ್ಕೊಂಡ್ಬಂದು ಹೆಂಗ ಆರಾಮಾಗಿ ಮನೆ ಕಡೆ ಬರ್ದ್ಬಿಡ್ತೀನಿ. ನೀವು ಬಂದ್ಬಿಟ್ರೆ ಇಲ್ದಾವೆಲ್ಲ ತಲೆ ಆಟೆಗಳು ನಿಮ್ದು. ಈಗಳಜ್ಜ ನನಗೆ ಸುಳ್ಳು ಹೇಳೋದಕ್ಕೆ ನನಗೆ ತಿಕ್ಲ. ನೋಡದೆ ಯಾರೋ ಇದಾರ್ಕೊಂಡು ನೋಡದೆ ತಿರ್ಗಾದ್ರು ನೋಡದೆ ಒಂದ್ರಿ ನಿನಗೆ ಗೊತ್ತಾಗುತ್ತೆ. ಎಲ್ಲೇ ಯಾರು ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಾನೆ ಇಲ್ಲ ಅವ್ ಕಣಜ. ನಿನ್ಗೇನ್ ಕಣಿಗಿನ್ ಕಾಣುತ್ತಾ? ಕಾಣಲ್ಲ ನಿನ್ಗೆ. ನಿನ್ಗೂ ವಯಸ್ಸಾದ್ ಕಣಜ. ಕನ್ನಡಕ ಕೊಡಿಸ್ಬೇಕು ನಿನ್ಗೂನು. ನನಗಿಲ್ಲಿ 2-3 ಜನ ಹೆಂಗಸ ಯಾರೋ ನಿನ್ಕೊಂಡ್ಬಿಟ್ಟು ಅಲ್ಲೇನೋ ಸೌದೆನ ಏನೋ ಆಯ್ತಿರಂಗೆ ನನಗ್ ಕಾಣಿಸ್ತೈತೆ ಕರೆಕ್ಟ್ ಆಗಿ. ನೀನ್ ನೋಡಿರಿ ಯಾರು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ಯಾ. ಇದೇನಜ್ಜ ನೀನು? ಒಂದ್ರಿಟ್ಟು ನ್ಯಾವಾಗ ನೋಡು, ಅಲ್ಲಿ ಯಾರಿದಾರಂತ ಗೊತ್ತಾಗುತ್ತೆ ನಿನಗೆ. ಓ ಕಣೆ ಯಾರು ಇದಾರಮ್ಮ ಹೆಂಗಸರುಗಳು 1-2-3 ಜನ ಅಲ್ವಾ? ಇವಾಗ ಕಾಣಿಸ್ತೈತಿ. ಇವಾಗ ನಾನು ಅಟ್ಲಾಗಿ ಆ ಕಡೆ ತೋಟ ಮೇಲ್ಗಡೆ ತೋಟದ ಕಡೆ ಅಂದ್ಕೊಂಡು ಆ ಕಡೆ ನೋಡ್ತಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಯಾರೋ ಮಾತಾಡ್ತಿರಂಗೂ ಕೇಳಿಸ್ತೈತಿ ಕಣಮ್ಮ. ಯಾರಿದ್ದಾರೆ ನಮ್ಮ ತೋಟದ ಹತ್ರ? ಯಾರು ಬಂದಾರೆ? ಕೇಳ್ದಂಗೆ ನಮ್ಮ ತೋಟದಲ್ಲೆಲ್ಲ ಹಂಗೆಲ್ಲ ಯಾರು ಬರಲ್ವಲ್ಲ ಮತ್ತೆ. ಇದು ಯಾರಪ್ಪ ಇದು? ತಡಿ ನೋಡ್ಕೊಂಬರೋಣ ಹೋಗ್ಬಿಟ್ಟು. ತಡಿ ನಾನೇ ಹೋಗ್ತೀನಿ, ಹೋಗಿ ನೋಡ್ಕೊಂಬರ್ತೀನಿ ಅತ್ಲಾಗಿ. ನೀನು ಒಬ್ಬನೇ ಏನು ಹೋಗ್ತೀಯ? ತಡಿ ನಾನು ಬರ್ತೀನಿ. ಇನ್ನೇನು ನಾನು ಕಡ್ಡಿ ಸಿಗ್ದಲ್ಲ, ಎಲ್ಲ ಆಯ್ತು, ನನ್ನ ಕೆಲಸನ ಮುಗೀತು. ಅತ್ಲಾಗ ಹಂಗೆ ನೀನು ಹೋಗೋಣ ಮನೆ ಕಡೆ ಅತ್ಲಾಗಿ. ಇಲ್ಲಿ ನಿನ್ಕೊಂಡು ನಾನು ಒಬ್ಳೆ ಇಲ್ಲೇನು ಮಾಡೋಣ ಕೂತ್ಕೊಂಡ್ಬಿಟ್ಟು. ನಡಿ ಹೋಗೋಣ ಇಬ್ಬರು. ಅದು ಯಾರು ನೋಡೋಣ. ಇದೇನಕ್ಕ ಇದು? ಲಕ್ಷ್ಮಕ್ಕ, ಎಷ್ಟು ತಿರ್ಗಾಡಿದ್ರು ಇವ್ರು ತೋಟದಲ್ಲಿ ಸೌದೆನ ಸಿಕ್ತಿಲ್ಲ ಕಣಕ್ಕ. ಬಾರಕ ಅತ್ಲಾಗ ಹೋಗೋಣ. ಅತ್ಲಾಗ ಗೊತ್ತಾಗೋಯ್ತು. ಇನ್ನೇನು ಮಾಡೋಣ ಅತ್ಲಾಗಿ. ಇರೋ ಸೌದೆಗಳೇ ತಗೊಂಡು ಹೋಗೋಣ. ಇನ್ನೊಂದು 2-3 ದಿವಸ ಬಿಟ್ಟು ತಿರ್ಗಾ ಇನ್ನೊಂದ್ಸಲಿ ಬಂದ್ರೆ ಆಗುತ್ತೆ. ಬಾ ಹೋಗೋಣ ಅತ್ಲಾಗಿ. ಒತ್ತು ಬೇರೆ ಆಗೋಯ್ತು ಈ ಬಿಸಿಲಲ್ಲಿ. ನಿನ್ಕಡಕ್ ಆಗಲ್ಲ ಕಣಮ್ಮ. ನನಗೂ ಯಾಕೆ ಸುಸ್ತಾಗಂಗೆ ಆಗ್ತೈತೆ. ತಡಿಯ ನಿಂಗಮ್ಮ, ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ? ಸೌದೆ ಸಿಗ್ಲಿಲ್ಲ ಅಂದ್ರೆ ಏನೇ ಕಾಯಿ ಪಾಯಿ ಬಿದ್ದಿರ್ತವೆ, ಉದ್ರಿರ್ತವೆ ತೋಟದಲ್ಲಿ. ಬಾ ಹೋಗಿ ಎತ್ಕೊಂಬರೋಣ. ಬಾರಕ ನಿಂಗಕ್ಕ, ಸುಮ್ಮಕ್ ಹೋಗೋಣ ಬಾರಕ ಮನೆ ಕಡೆ ಹತ್ಲಾಗಿ. ಯಾಕೆ ಬೇಕು? ಬೇರೆ ತೋಟ ಇದು ರಂಗಜಾಡ ತೋಟ. ಸುಮ್ಮನೆ ಯಾಕೆ ಪಾಪ ಅವ್ರಿಗೆ ಇವರು ಅಪ್ಪಿ ತಪ್ಪಿ ನೋಡಿ ನಾವೇನಾದ್ರೂ ಕಾಯಿ ಎತ್ಕೊಂಡು ಹೋಗ್ತಿರೋದು ಏನಾದ್ರು ಗೊತ್ತಾಗ್ಬಿಟ್ರೆ ಏನಿಲ್ಲ. ಪಾಪ ಸೌದೆ ಗಿವ್ದೆ ಆಯ್ಕೊಂಡು ಹೋಗ್ಲಿ ಅಂತ ಅವ್ರು ಸುಮ್ಮನೆ ಆಗ್ತಾರೆ. ನೋಡ್ದಂಗೆ ಏನಾದ್ರೂ ನಾವ್ ಇಂಥ ಕೆಲಸ ಮಾಡ್ತೀವಂತ ಗೊತ್ತಾಗ್ಬಿಟ್ರೆ ಇನ್ನೊಂದ್ ದಿವಸ ಕರೀತಾರೇನಕ್ಕ. ಸುಮ್ಮಕ್ ಬಾರಕ ಬೇಡ ಮತ್ತೆ. ಆ ಗೌರಜ್ಜಿ ಎಷ್ಟು ಒಳ್ಳೆಯವರು ಅಷ್ಟೇ ಕೆಟ್ಟವರು. ನೋಡೋವ್ರಿಗೆ ನೋಡ್ತಾರೆ ಏನಿಲ್ಲ. ಸೀದಾ ಮಂತವಳೆ ಬಂದ್ಬಿಟ್ಟು ನಮ್ಮ ಅಪ್ಪನ ಮುಂದೆ ಹೇಳ್ಬಿಡುತ್ತೆ. ನಮ್ಮ ಅತ್ತೆ ಮುಂದೆ ನಮ್ಮ ಅಪ್ಪನ ಮುಂದೆ. ಯಾಕೆ ಬೇಕು ಅವೆಲ್ಲ ತಲಾಟೆ? ಸುಮ್ಮಕ್ ಬಾರಕ ಹೋಗೋಣ. ಏನು ನಮ್ಮ ತೋಟದಲ್ಲೇ ತೆಂಗಿನಕಾಯಿ ಇಲ್ವಾ? ಬಾರಮ್ಮ, ಅವೆಲ್ಲ ಆಸೆ ಪಡಕ್ ಹೋಗ್ಬಾರ್ದು. ಸುಮ್ಕ ಹೋಗೋಣ. ಅಯ್ಯ ಹೋಗಿ ನಾನು ಈ ಹುಡುಗಿ ಕರ್ಕೊಂಬಂದಲ್ಲ ಜೊತೆಲಿ. ಏನು ಆಗಲ್ ಕಣ್. ಬಾರಿ ನೀನ್ ಯಾಕೆ ಎದ್ರಕಣ್ತೀಯೋ? ನಾನು ಸೌದೆಗೆಲ್ಲ ಬರ್ತೀನಲ್ಲ, ಸೌದೆ ಆಯ್ಕೊಂಡು ಹೋಗೋದಕ್ಕೆ. ಹಿಂಗೆ ಕಣಮ್ಮ, ಯಾರ ತೋಟದಲ್ಲಾದ್ರೂ ಸಿಗ್ಲಿ ಒಂದ್ 2-3 ಕಾಯಿ 4-5 ಕಾಯಿ ಎತ್ಕೊಂಡು ಹೋಗ್ತೀವಿ ಕಣಮ್ಮ. ನಾನು ಯಾವಾಗ್ಲೂ ಆಟೆಯ. ಸುಮ್ಮಕ್ಕಂತೂ ಹೋಗಲ್ಲ, ಬರಿಗೈಲಂತೂ. ಬಾ, ಇಲ್ಲೇ ಅಕ್ಕಪಕ್ಕ ಉದುರಿರ್ತಾವೆ, ಏನೂ ಆಗಲ್ಲ, ಎತ್ಕೊಂಡ್ ಬರ್ಬೋದು. ಹಂಗೇನಾದ್ರು ಕೇಳಿದ್ರೆ ನಾವು ಪಕ್ಕ ತೋಟದಲ್ಲಿ, ನಮ್ಮ ತೋಟದಲ್ಲಿ ಇತ್ತು ಕಣಜ, ನಾವ್ ಎತ್ಕೊಂಡ್ ಬಂದ್ವು. ನಿಮ್ ತೋಟದಲ್ಲಿ 1-2 ಸೌದೆ ಆಯ್ಕೊಂಡು ಹೋಗೋಣ ಅಂತ ಬಂದು ನಿಂತಿದ್ದು ಅಂದ್ರೆ ಮುಗ್ದವಾಯ್ತಮ್ಮ ಅಲ್ಲಿ. ಅವ್ರೇನು ಏನಕ್ಕೆ ತಗೊಂಡು ಹೋಗ್ತಿದ್ರೆ ಏನು ಎತ್ತ ಅಂತ ಕೇಳೋದು ಕಣಮ್ಮ. ನೀನಾಗ ತಲೆ ಕೆಡಿಸ್ಕೊಳ್ತೀಯ. ಏನಾದ್ರೂ ತಿಳ್ಕೊಳಮ್ಮ ನೀನು. ನನಗೆ ಜೊತೆಲಿ ನಮ್ ಗಿರ್ಜಿನೇ ಸರಿ ಕಣಮ್ಮ. ಅವ್ಳು ಯಾರಿಂದನೂ ಎದ್ರಲ್ಲ ಏನಿಲ್ಲ, ನುಗ್ತಿರ್ತಾಳೆ. ಬಂದ್ ಏನನ್ಬೇಕು ಎಲ್ಲ ಕಾಯಿ ಅಂತೆ, ಸೌದೆ ಅಂತೆ, ಅದಂತೆ ಇದಂತೆ, ಎಳ್ನೀರಂತೆ. ಕೊಬ್ಬರಿ ಬಿದ್ದಿದ್ರೆ ಕೊಬ್ಬರಿ ಹಾಯ್ಕೊಳೋದು, ಮಾವಿನ ಹಣ್ಣು ಇದ್ರೆ ಮಾವಿನ ಹಣ್ಣು, ಸೀಬೆಕಾಯಿ ಇದ್ರೆ ಸೀಬೆಕಾಯಿ ಕುಯ್ಕೊಳೋದು. ಏನಾದ್ರೂ ಒಂದು ಮಾಡ್ತಾಳಮ್ಮ. ನೀನ್ ಹಂಗಲ್ಲ ಕಣಮ್ಮ. ಎದ್ರ ಕೊಕ್ಲಿ ಒಂಥರ ನೀನು ಎದ್ರ ಕಡೆ ಇದ್ ಮಾಡ್ತೀಯ. ಅಯ್ಯ ನೋಡಿದ್ರೆ ಇನ್ನೇನ್ ಮಾಡ್ತಾರೆ ಹೇಳು? ನಮ್ದ್ರಲ್ಲಿ ಇತ್ತು ಕಣಜ, ನಾವು ಕುಯ್ಕೊಂಬಂದು ಸೌದೆ ಆಯಕ್ ಬಂದಿದ್ದೀವಿ. ಆಟೆ ನಿಮ್ ತೋಟದಲ್ಲಿ ಅಂದ್ರೆ ಮುಗ್ದೆ ಹೋಯ್ತು, ಸುಮ್ಮನಾಗ್ತಾರೆ. ಅದಕ್ಕೆ ನೀನು ಎದ್ರಕೊಂಡು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಆಗುತ್ತೇನೆ ಅಮ್ಮಣ್ಣಿ. ಬಾ, ನಾನು ಇಲ್ವಾ ಜೊತೆಲಿ? ನೀನ್ ಯಾಕೆ ತಲೆ ಕೆಡಿಸ್ಕೊಡ್ತೀಯ? ಈಗೇನಕ್ಕ ನೀನ್ ಹಿಂಗೆ ಹೇಳ್ತಿದ್ಯಾ? ನನ್ಗೆ ಯಾಕ ಆದ್ರೂ ಮನ್ಸೇ ಇಲ್ಲ ಕಣಕ್ಕ. ಈಗಳಕ್ಕ, ಅಪ್ಪಿ ತಪ್ಪಿ ಏನಾದ್ರು ಸಿಗಾಕೊಂಡ್ಬಿಟ್ರೆ ಯಾರು ಬಂದ್ಗಿಂದು ನೀನೇ ಹೇಳ್ಬೇಕು. ನನ್ ಮೇಲಂತೂ ಹೇಳ್ಬಾರ್ದು ನೋಡಿ. ಇವಾಗ್ಲೇ ಹೇಳ್ತಿದೀನಿ ಮತ್ತೆ. ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ ಮತ್ತೆ. ಅಕ್ಕ ನಿಂಗಕ್ಕ, ನನಗೆ ಇವೆಲ್ಲ ಯಾವತ್ತು ಹಿಂಗೆಲ್ಲ ಬೇರೆದ್ರ ತೋಟದಲ್ಲಿ ಬಂದ್ಬಿಟ್ಟು ಹಿಂಗೆಲ್ಲ ಸೌದೆ ಇದೆ ರೂಢಿ ಇಲ್ಲ ಮೊದ್ಲೆ. ಅಂತದ್ರಲ್ಲಿ ನೀನು ತೆಂಗಿನಕಾಯಿ ಅದು ಇದು ಎತ್ಕೊಂಡು ಹೋಗೋಣ ಅಂತ ಬೇರೆ ಹೇಳ್ತಿದ್ಯಾ. ನನ್ಗೆ ಯಾಕ ಭಯ ಆಗ್ತೈತೆ. ಏನಾದ್ರೂ ನೀನ್ ಯಾರು ಬಂದು ಸಿಗಾಕೊಂಡ್ಬಿಟ್ರೆ ನೀನೇ ಮಾತಾಡ್ಬೇಕನಕ್ಕ. ನಾನು ಏನು ಮಾತಾಡಲ್ಲ ನೋಡು. ನಾನು ಏನಿದ್ರು ನಿನ್ ಮೇಲೆ ಹೇಳ್ತೀನಿ. ನಾನು ಇಲ್ವಾ? ನೀನ್ ಯಾಕೆ ಎದ್ರಕಡ್ತೀಯ? ನೀನ್ ಮಾತಾಡ್ಲೆ ಬೇಡ ಕಣ್, ಸುಮ್ನಿರು. ಹಂಗೇನಾರು ಯಾರು ಬಂದ್ರೆ ನಾನು ಮಾತಾಡೋದು ಗೊತ್ತೈತೆ. ನೀನ್ ಆರಾಮಾಗಿರು. ಒಂದ್ ಕೆಲಸ ಮಾಡು, ಹೋಗು. ಇಲ್ಲ 1-2-3 ತೆಂಗಿನಕಾಯಿಗಳು ಇದಾವೆ, ಎಲ್ಲ ಎತ್ಕಡ್ತೀರಿ.
ಹಂಗೇನಾದ್ರೂ ಯಾರು ಬರ್ತಾರೇನಂತ ನೋಡ್ತಿರು. ಅಪ್ಪಿ ತಪ್ಪಿ ಯಾರು ಬಂದ್ಬಿಟ್ರೆ ಅಂದ್ರೆ ಬೇಕಾದ್ರೆ ನಾನು ಮಾತಾಡ್ತೀನಿ, ನೋಡ್ತಿರು. ಯಾರು ಬರ್ತಾರೇನಂತ ಅಕಸ್ಮಾತ್ ಏನಾರು ಬಂದ್ರೆ ಬೇಕಾದ್ರೆ ಮಾತಾಡಿದ್ರೆ ಆಗುತ್ತೆ. ಆ ಬಂದ್ರು ನೀನು ಒಂದಿಟ್ಟು ಮುಂಚೆನೆ ಹೇಳ್ಬಿಡು. ಮತ್ತೆ ಸುಮ್ಮನೆ ನೀನು ಆ ಕಡೆ ಈ ಕಡೆ ನೋಡ್ಕೊಂಡು ಎದ್ರ ಪುಕ್ಲಿ ಹಂಗೆ ನಿನ್ ಕಣಕ್ ಹೋಗ್ಬೇಡ. ಹ್ಞೂ ಸರಿ ಕಣಕ್ಕ, ಆಯ್ತು. ಹೋಗಿ ಎತ್ಕ ಹೋಗು. ನನ್ಗೆ ತೆಂಗಿನಕಾಯಿ ಏನ್ ಬೇಡ ಕಣಮ್ಮ. ಬೇಕಾದ್ರೆ ನಿಮ್ಮನೆಗೆ ನೀನ್ ತಗೊಂಡೋಗು. ನನ್ಗೆ ಈ ಇರೋ ಸೌದೆಕಾಯಿ ತಗೊಂಡು ಹೋದ್ರೆ ಸಾಕು. ನಾನು ತೆಂಗಿನಕಾಯಿ ಎಳ್ನೀರು ಏನು ಮುಟ್ಟಲ್ಲ ಕಣಮ್ಮ. ನಾನು ಬೇರೆ ತೋಟದಲ್ಲಿ ಬಂದಿರೋದೇ ತಪ್ಪು, ಬೇರೆ ತೋಟದಲ್ಲಿ. ಅದ್ರಲ್ಲೂ ಹೌದು ಇದು ಎತ್ಕೊಂಡು ಹೋದ್ರೆ ಮರ್ಯಾದೆ ಇರುತ್ತಾ? ನೀನೇ ಎತ್ಕೋಬೇಕಾದ್ರೆ ನಾನು ನೋಡ್ತೀನಿ ಯಾರು ಬರ್ತಾರೇನಂತ. ಅಯ್ಯೋ ಸರಿ ಕಣ, ಆಯ್ತು ಬಿಡಮ್ಮ. ಏನಾದ್ರೂ ಮಾಡ್ಕ, ನಾನು ಹೇಳೋದು ಹೇಳ್ತೀನಿ, ನಿನ್ನಿಷ್ಟ. ಕರೆಕ್ಟಾ ನೋಡ್ಕೊಳ್ಳಿ ನಿಂಗಮ್ಮ. ಮತ್ತೆ ಆ ಕಡೆ ಈ ಕಡೆ ಎದ್ರ ಕಡೆ ಸುಮ್ಮನೆ ನಿನ್ ಕಡಿಯ. ಮತ್ತೆ ಯಾರು ಬಂದ ತಕ್ಷಣ ರಪ್ಪನ ಹೇಳ್ಬಿಡು. ತೆಂಗಿನಕಾಯಿಗಳೆಲ್ಲ ಇಲ್ಲ ಬೇಕಾದಷ್ಟು ಇದಾವೆ, ಎತ್ಕೊಂಡು ಹೋಗೋಣ ಅನ್ನಂಗಿಲ್ಲ. ನನ್ಗೇನು ಬಿಡು. ಹೆಂಗ ಒಂದೆರಡು ಕೊಡೋಣ, ನಾನೊಂದೆರಡು ತಗೊಂಡೋಗೋಣ ಅನ್ಕೊಂಡೆ ತೆಂಗಿನಕಾಯಿನ. ಇವಳು ಬೇಡವೇ ಬೇಡ ಅಂತ ಹೇಳ್ತಿದ್ದಾಳೆ. ನಾನೇ ಎಲ್ಲ ತಗೊಂಡೋಗ್ತೀನಿ 4 ತೆಂಗಿನಕಾಯಿ. ಹೆಂಗ ನನಗೂ ಒಳ್ಳೇದೇ ಆಗೋಯ್ತು. ನೋಡ್ಕೊಳ್ಳಿ, ಯಾರು ಬಂದ್ರೆ ಬೇಕಾದ್ರೆ ಹಂಗ ಏನಾರು ಮಾತಾಡಿದ್ರೆ ಆಗುತ್ತೆ. ಇನ್ಯಾರು ಬರ್ತಾರೆ? ರಂಗಜಾಗ ಅವರದ್ದು ಇಷ್ಟೊತ್ತಿಗೆ ಊಟ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ತಾರೆ. ಈ ಬಿಸಿಲಲ್ಲಿ ಮನೆಯಿಂದ ಆಚೆ ಕಡೆ ಎಲ್ಲ ನೋಡ್ತಾರ ಅವರು. ನನಗ್ ಗೊತ್ತಿಲ್ವಾ? ಎತ್ಕೊಂಡು ಹೋಗದೆ ಇವಾಗ. ನೋಡ್ತೀರಿ ನಿಂಗಮ್ಮ ಯಾರು ಬಂದ್ಗಿದ್ದವ್ರು? ಮತ್ತೆ ಮುಖಣಕ ನೋಡ್ತಿದ್ನಿ. ನೀನ್ ಎತ್ಕ, ನೀನು ಬೇಗ ಬೇಗ ಹೋಗೋಣ ಮನೆ ಕಡೆ. ಇನ್ನು ಆಗ್ಲಿಲ್ವನಕ್ಕ, ಇನ್ನು ನೋಡ್ಕ ಅಂತಾನೆ ಹೇಳ್ತಿದ್ಯಾ. ಎತ್ಕೊಂಡ್ ಬಾರಕ್ಕ, ಬೇಗ ಹೋಗೋಣ. ಅಯ್ಯ ನೀನ್ ಯಾಕೆ ಎದುರ್ತೀಯ? ನಾನ್ ಇಲ್ವಾ? ನೀನ್ ತಲೆ ಕೆಡಿಸ್ಕೊಬೇಡ, ಕಡೆ ಸುಮ್ನಿರು. ನಾನ್ ಆಳದವ್ಳು ಸುಮ್ಕಾರು ಆಗ್ಲಿಲ್ಲ. ನಮ್ಮ ಅತ್ತೆ ಹೇಳ್ತು, ಬೇಡ ಕಣಮ್ಮ ಎಲ್ಲೂ ಹೋಗ್ಬೇಡ ಸೌದೆ ಗಿವ್ದೆಗೆ. ಏನ್ ಮಂತವ ಏನು ಗ್ಯಾಸ್ ಇಲ್ವಾ ಏನಿಲ್ಲ, ಆರಾಮಾಗಿರು ಅಂತ ಹೇಳಿದ್ಲು. ನಾನಿದ್ದವಳು ನಾನು ಸ್ನಾನ ಮಾಡೋದಕ್ಕೆ, ಅಂಡೆ ಕೆಳಗಡೆ ಉರಿ ಹಾಕೋದಿಕ್ಕೆ ಸೌದೆಗಳು ಬೇಕಲ್ಲ. ಇನ್ನೇನು ತಗೊಂಡೋದ್ರೆ ಆಗುತ್ತೆ ಅತ್ಲಾಗಿ ಮಂತಾವ್ ಕುತ್ಕೊಂಡು ಇನ್ನೇನು ಮಾಡೋದಂತ ನಾನ್ ಸೌದೆ ಆಯಕ್ ಬಂದ್ರೆ ಇವಕ್ಕ ನೋಡಿರಿ, ಇವಕ್ಕ ಇಂಥ ಕೆಲಸ ಮಾಡುತ್ತಾ? ಯಪ್ಪ ಭಗವಂತ, ಇನ್ನೊಂದ್ ದಿವಸ ಈ ಅಕ್ಕನ ಜೊತೆ ಮಾತ್ರ ಬರಬಾರ್ದು. ಯಾಕ್ ಬೇಕು? ಗ್ಯಾಚಾರ ಕೆಟ್ಟ ಯಾರು ಬರೋದು? ಈಗ ನಾನೇನು ಎತ್ಕೊಳ್ತಿಲ್ಲ, ಆದ್ರೂ ಯಾರು ಬಂದ್ ನೋಡಿದ್ರೆ ನನ್ ಮರ್ಯಾದೆ ತಾನೇ ಹೋಗೋದು. ಯಾಕ್ ಬೇಕಪ್ಪ? ಇನ್ನೊಂದ್ ದಿವಸ ಅಂತೂ ಈ ಅಕ್ಕನ ಸವಾಸ ಮಾಡಬಾರ್ದು. ಎಲ್ ಕರೆದ್ರು ಹೋಗಲ್ಲ. ನಾನು ಏನೋ ಅಂದ್ಕೊಂಡಿದ್ದೆ ಈ ಅಕ್ಕಂಗೆ. ಈ ನಿಂಗಕ್ಕ ಬರುವೈತೆ ಏನಾದ್ರೂ ಇರ್ಲಿ, ಬೇರೆಯವ್ರ ತರದೆಲ್ಲ ಬಂದ್ಬಿಟ್ಟು ಹಿಂಗೆ ತೆಂಗಿನಕಾಯಿ ಎಳ್ನೀರು ಅದೇ ಇದು ಎತ್ಕೊಂಡು ಹೋದ್ರೆ ಬಿಡ್ತಾರೆ ಯಾರು ನೋಡೋರು? ಅಗಳೆ ಮುಕಡೆ, ನೀನು ಹೇಳ್ದಂಗೆ ಯಾರೋ ಬಂದಾರ ಕಡೆ ತೆಂಗಿನಕಾಯಿ ಎಲ್ಲ ಎತ್ಕೊಂಡು ಹೋಗ್ತಿದಾರೆ ತೋಟದಲ್ಲಿ ಬಂದ್ಬಿಟ್ಟು. ಇದ್ಯಾರೇ ಇದು ಬಂದು ತೋಟದಲ್ಲಿ ತೆಂಗಿನಕಾಯಿ ಎತ್ಕೊಂಡು ಹೋಗ್ತಿರೋರು? ಅಯ್ಯೋ ದೇವ್ರೆ, ಹೇಳ್ದಂಗೆ ಕೇಳ್ದಂಗೆ ಇದೇನೆ ಹಿಂಗೆ ಎತ್ಕೊಂಡು ಹೋಗ್ತಿದ್ದಾರೆ ಇವರು. ಒಂಥರ ಪರವಾಗಿಲ್ಲ ಕಣೆ, ಇವರು ಸದಾ ಮಾಡ್ಕೊಂಡ್ಬಿಟ್ಟಾರ ಕಣೆ ನಮಗೆ. ನೋಡಿ ಅಲ್ಲಿ ಎಂತ ಕೆಲಸ ಮಾಡ್ತಿದ್ದಾರೆ ಇವರು. ನನಗ್ ಗೊತ್ತಿತ್ತು. ನಾನು ಕಡ್ಡಿ ಸಿಗಿತಾನೆ ನೋಡಿದೆ ನಾನು. ಇದು ಯಾರ ಬಂದು ನಿಂತಾರಲ್ಲ ಹೆಂಗಸ್ರುಗಳು, ಯಾರೋ ತೋಟದಲ್ಲಿ ಹೇಳ್ದಂಗೆ ಕೇಳ್ದಂಗೆ ಯಾರು ಬಂದಿರ್ಬೇಕು ಅಂದ್ಕೊಂಡೆ. ಸೌದೆ ಗಿವ್ದೆ ಆಯಕ್ ಬಂದಿರ್ಬೇಕು ಅಂದ್ಕೊಂಡು ನಾನು ಸುಮ್ಕಾದೆ. ಯಾರ ಸೌದೆ ಆಯೋರು ಇದಾರೆ, ಸೌದೆ ಆಯ್ಕೊಂಡು ಗೊತ್ತಿದ್ದಲೆ ಒಂದೆರಡು ತೆಂಗಿನಕಾಯಿನೂ ಉದ್ರಿದವಲ್ಲ, ತೆಂಗಿನಕಾಯಿನೂ ಎತ್ಕೊಂಡು ಹೋಗೋಣ ಅಂತ ಬಂದರೆ. ನೋಡಿದ್ರಿ, ನಮ್ಮೂರವ್ರಿಗೆ ಇನ್ನೇನು ಬೇರೆ ಊರವ್ರು ಬರ್ತಾರ? ಯಾರಂತ ತಿರುಗಿರೇ ಗೊತ್ತಾಗುತ್ತೆ ನಮ್ಗೆ ಇಂಥವ್ರೆ ಅಂತ. ಏನಮ್ಮ ಈ ಕಡೆ ಯಾರಮ್ಮ ಅದು ತೆಂಗಿನಕಾಯಿ ಎತ್ಕೊಂಡು ಹೋಗ್ತಿರೋದು? ತಿರ್ಗಮ್ಮ ಇಲ್ಲಿ. ಯಾರೋ ಬಂದಂಗಾಯ್ತು. ಯಾರ ಗೌರಜಿ ಮಾತಾಡ್ತಿರಂಗಾರ ಐತೆ. ಸಾಮಾನ್ಯ ಗೌರಜಿನೇ ಇರ್ಬೇಕು. ಅಯ್ಯೋ ದೇವ್ರೆ, ನಾನು ಇರೋ ತಕ ಇದ್ದು ಇವಾಗ ತೆಂಗಿನಕಾಯಿ ಬೇರೆ ಕೈಲೇ ಐತೆ. ಕೆಳಗಡೆನಾರು ಬಿಟ್ಟಿದ್ರು ಆಗ್ತಿತ್ತು, ಸೌದೆ ಆಯ್ತಿತ್ತು ಕಣಜಿ ಅಂತ ನಾನು ಹೇಳ್ಬೇಕಿತ್ತು. ಏನಪ್ಪ ಮಾಡೋದು ಇವಾಗ? ತೆಂಗಿನಕಾಯಿ ಬೇರೆ ನನ್ನ ಕೈಲೇ ಇದ್ದಾವೆ. ಹೆಂಗ್ ತಪ್ಪಿಸ್ಕೊಳೋದು ಇವಾಗ? ಗ್ಯಾರಂಟಿ ಗೌರಜಿನೇ ಸಾಮಾನ್ಯಕ್ಕೆ. ಏನ್ ಮಾಡೋದು ಇವಾಗ? ಒಂದು ಗೊತ್ತಾಗ್ತಿಲ್ವಲ್ಲ. ಈ ನಿಂಗಮ್ಮಂಗ್ ನೋಡ್ಕೊಂಡ್ರೆ ಆ ಕಡೆ ತಿರುಗಿ ನಿಂತಾಳೆ, ಈ ಕಡೆ ನೋಡ್ಕೊಂಡ್ರೆ ಅಯ್ಯ ಒಳ್ಳೆ ದಡ್ಡಿ ಸವಾಸ ಮಾಡಂಗ ಆಯ್ತು ನನಗೆ. ಇವಳಿಗೆ ಕರ್ಕೊಂಡ್ ಬಂದ್ಬಿಟ್ಟು ನಾನು ಸಿಗಾಕೊಂಡಂಗ ಆಯ್ತಲ್ಲ. ಏನಪ್ಪ ಮಾಡೋದು? ಇವತ್ತಿನವರೆಗೂ ಯಾರ ಕೈಲೂ ಸಿಗಾಕೊಂಡಿರಲ್ಲ, ಇವತ್ತು ಗೌರಜ್ಜಿ ಕೈ ಸಿಗಾಕೊಂಡಂಗ ಆಯ್ತಲ್ಲ. ನೋಡು ಮಾತಾಡ್ದಲೆ ಅವಾಗ್ಲೇ ನಾನು ಕೂಕಡ್ತಿದ್ದೀನಿ, ತಿರುಗ್ದಲೆ ಹಂಗೆ ನಿಂತಿಯಲ್ಲ. ಮತ್ತೆ ತೆಂಗಿನಕಾಯಿ ಇಟ್ಕೊಂಡ್ಬಿಟ್ಟು ಅಲ್ ಕಡಮ್ಮ, ಯಾರಿಗೆ ಕೇಳಿ ನೀವು ತೋಟದಲ್ಲಿ ಬಂದಿದ್ರ? ಎಲ್ಲಿ ಮಠ ತೋರಿಸೋ, ಅದು ಯಾರು ನೋಡೋಣ? ತಿರ್ಗಮ್ಮ ಈ ಕಡೆ. ಅವಾಗ್ಲೇ ನಾನು ಹೇಳ್ತಿಲ್ವಾ? ಓಹೋ, ನಮ್ ಲಕ್ಷ್ಮಕ್ಕ ಪರವಾಗಿಲ್ಲ ಕಣಮ್ಮ. ನೀನು ಒಂದ್ರಿಟ್ಟು ನೀನು ತೆಂಗಿನಕಾಯಿ ಅದು ಇದು ಎತ್ಕೊಂಬರಕ್ ಬರ್ತೀಯನ್ನು? ನಾನು ಏನು ಅನ್ಕೊಂಡಿದ್ದೆ ಕಣಮ್ಮ ನಿನಗೆ, ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಅಲ್ ಕಡೆ ಅಮ್ಮಣ್ಣಿ ಹೇಳ್ದಂಗೆ ಕೇಳ್ದಂಗೆ ತೋಟದಲ್ಲಿ ಬಂದಿರೋದೇ ಮೊದಲು ತಪ್ಪು. ನೀನು ಅಂತದ್ರಲ್ಲಿ ಬಂದ್ಬಿಟ್ಟು ನೀನು ಎಲ್ಲ ಎಳ್ನೀರಂತೆ, ತೆಂಗಿನಕಾಯಿ ಅಂತೆ, ಕೊಬ್ಬರಿ ಅಂತೆ ಅದು ಇದು ಎತ್ಕೊಂಡು ಹೋಗಕ್ ಕಲ್ತೀಯ ನೀನು? ನಡಿಯ ಒಂದ್ರಿಟ್ಟು. ನಿನಗೆ ಹಿಂಗೆ ಬಿಟ್ರೆ ಆಗಲ್ಲ. ನಿಮ್ಮ ಅತ್ತೆ ಹತ್ರ ಬರ್ತೀನಿ ನಡಿ. ನಿಮ್ಮ ಅತ್ತೆ ಹತ್ರ ಬಂದ್ಬಿಟ್ಟು ಮಕ್ ಕುಗ್ಸಿರೋದೇ ನೀನು ಬುದ್ಧಿ ಕಲಿಯೋದು. ಇಲ್ಲ ಅಂದ್ರೆ ನಿಮ್ಮೆಲ್ಲ ಬುದ್ಧಿ ಕಲಿಯಲ್ಲ ಕಣ್ ನಡ್ರಿ. ನಮ್ಮ ಹೊಲಕ್ಕೆ ಒಂಥರ ತೋಟಕ್ಕೆ ಸದ್ರ ಮಾಡ್ಕೊಂಡಿದ್ದೀರ ನೀವು. ನಮ್ಗಳಿಗೆಲ್ಲ ನಾವೇನೋ ನಮ್ಮವರು ಊರವ್ರಲ್ವಾ ಅಂದ್ಕೊಂಡು ನಾವು ಬಿಡ್ತೀವಿ ನೋಡ್ರಿ. ಅದಕ್ಕೆ ನೀವು ಉದಾಸೀನ ಮಾಡ್ಕೊಂಡು ನಿಮ್ಗೆ ಹೆಂಗ್ ಬೇಕಂಗೆ ನೀವು ಮಾಡೋದು. ಏನೇ ಅಮ್ಮಣ್ಣಿ, ನೀನು ಗೊತ್ತಾಗಲ್ವೇನೆ? ನಿನಗೆ ಬುದ್ಧಿ ಇಲ್ವೇನೆ? ನೀನು ಯಾಕೆ ಬರಕ್ ಹೋದೆ ಈ ಲಕ್ಷ್ಮಕ್ಕನ ಜೊತೆ? ತಲೆ ಇಲ್ವಾ ನಿನ್ಗೆ? ಅಯ್ಯ ಅಜ್ಜಿ,
ನಾನು ಸೌದೆ ಆಯಕ್ ಬಂದೆ ಕಣಜ್ಜಿ. ನಾನೇನು ಮಾಡಿಲ್ಲ ಕಣಜ್ಜಿ, ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತಿದ್ದೀನಿ. ನಾನು ಏನೇನು ಮುಟ್ಟಕ್ ಹೋಗಿಲ್ಲ ಕಣಜ್ಜಿ. ಈ ಒಕ್ಕಂಗ್ ಬಡ್ಕೊಂಡೆ ನಾನು. ಬೇಡ ಕಣಕ ಬೇಡ ಕಣಕ, ತೆಂಗಿನಕಾಯಿ ಅವೆಲ್ಲ ಬೇರೆಯವ್ರದೆಲ್ಲ ಮುಟ್ಟಕ್ ಹೋಗ್ಬಾರ್ದು ಕಣಕ, ಸುಮ್ಮ ಬಾರಕ ಹೋಗೋಣ ಮನೆ ಕಡೆ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ ಕಣಜ್ಜಿ. ಎಷ್ಟು ಬಡ್ಕೊಂಡು ಈ ಒಕ್ಕ. ಇಲ್ಲ ಕಣ್ ಸುಮ್ಮನೆ ಒಂದೆರಡು ತೆಂಗಿನಕಾಯಿ ಎತ್ಕೊಂಡು ಹೋಗೋಣ ಅಂತಾನೆ ಹೇಳದು ಕಣಜ್ಜಿ. ಏನಚ್ಚಿ ಮಾಡೋದು. ನಾನಂತೂ ಮುಟ್ಟಿಲ್ಲ ಕಣಜ್ಜಿ, ನಾನು ಬಡ್ಕೊಂಡೆ. ಬೇರೆಯವ್ರದೆಲ್ಲ ಹಂಗೆಲ್ಲ ಮುಟ್ಬಾರ್ದು, ಗೌರಜ್ಜಿ ಅವರೆಲ್ಲ ಬಂದ್ರೆ ಬೇಜಾರು ಮಾಡ್ಕೊಳ್ತಾರೆ, ಮುಟ್ಬಾರ್ದು ಬಾರಕ ಅಂತ ಹೇಳ್ದೆ ನಾನು. ನನ್ನ ಮಾತು ಕೇಳಿಲ್ಲ ಕಣಜ್ಜಿ. ನೋಡ್ದ ಇವಳು ಎಂತ ಟೈಮಿಗೆ ಸಿಗಾಕ್ತಿದ್ದಾಳಂತ. ಏನಾದ್ರೂ ಸುಳ್ಳು ಹೇಳ್ಬಿಟ್ಟು ನಾವು ಬಾಯಿ ಆರಿಸಿತ್ತು ತೆಂಗಿನಕಾಯಿ ಬಿದ್ದಿತ್ತಲ್ಲ ನೀರು ಕುಡಿಯೋಣಂತನೋ, ಎಳ್ನೀರು ಬಿದ್ದಿತ್ತು ನೀರು ಕುಡಿಯೋಣಂತಾನೋ ಏನಾದ್ರೂ ಸುಳ್ಳು ಹೇಳ್ತಾಳೆ ಅಂತ ನಾನ್ ನೋಡ್ತಿದ್ರೆ ನನ್ ಮೇಲೆ ಆಗ್ತಿದ್ದಾಳಲ್ಲ, ನನ್ಗೆ ಸಿಗಾಕ್ಸಿದಾಳಲ್ಲ. ಏನಪ್ಪ ಮಾಡೋದು ಇವಾಗ? ಅಯ್ಯ ಅಜ್ಜಿ, ನಾವು ಸೌದೆ ಆಯಕ್ ಬಂದಿದ್ದು ಕಣಜ್ಜಿ. ನಾವೇನು ತೆಂಗಿನಕಾಯಿ ಓದ್ಕೊಂಡು ಹೋಗಕ್ಕೆಲ್ಲ ಬಂದಿದ್ದು. ಎಲ್ಲಿ ಇಲ್ಲಿ ಒಂದೆರಡು ಉದ್ದು ಇದ್ದಲ್ಲ, ಅದಕ್ಕೆ ಈ ಕಡೆ ತೆಗೆದು ಯಾರು ಬಂದ್ರೆ ಯಾರ ದಾರಿಲಿ ಎತ್ಕೊಂಡು ಹೋಗ್ತಾರಂತ ಈ ಕಡೆ ತೆಗ್ದು ಆ ಕಡೆ ಬಿಸಾಕಿ ನಿಮ್ಗೆ ಅಮ್ಮಕ್ಕಿಂತ ಹೇಳಿದ್ರೆ ಆಗುತ್ತಂತ ಸೈಡಿಗೆ ಇಟ್ಟು ಹೋಗೋಣ ಅಂತ ನಾವು ನೋಡ್ತಿದ್ದು. ಅಷ್ಟರಲ್ಲಿ ನೀವು ಬಂದ್ರು ಕಣಜ್ಜಿ. ಅಯ್ಯ, ನಮ್ಮದ್ರಲ್ಲೇನೆ ಬೇಕಾದಷ್ಟು ತೆಂಗಿನಕಾಯಿಗಳೆಲ್ಲ ಇದಾವೆ, ನಾವು ಬೇರೆದ್ರಕ್ಕೇನು ಕಜ್ಜಿ ಆಸೆ ಪಡಕ್ ಹೋಗೋಣ. ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ಸುಮ್ಕಿರಿ ಅಮ್ಮಣ್ಣಿ, ನನಗೆ ದಬಾಸಕ್ ಬರ್ಬೇಡ. ನನ್ಗೆ ದಡ್ಡಿ ಅನ್ಕೊಂಡಿದ್ದೀರ ನೀನು? ಇಂಥವೆಲ್ಲ ನಾವು ಎಷ್ಟು ಜನಕ್ಕೆ ನೋಡ್ಬಿಟ್ಟಿಲ್ಲ ಹೇಳು. ನಮ್ಗೆಲ್ಲ ಯಾಮಾರ್ಸಕ್ ಬರ್ಬೇಡ್ರಿ ನೀವು. ಆ ಹುಡುಗಿಗೆ ನಾನು ತೆಂಗಿನಕಾಯಿ ಎತ್ಕೊಡ್ತೀನಿ, ಆ ಕಡೆ ತಿರುಗಿ ನೋಡ್ತಿರೋ ಯಾರು ಬಂದ್ಗಿದ್ದವ್ರು ಜೋಪಾನಾಗಿ ನೋಡ್ಕ ಅಂತ ನೀನ್ ಹೇಳ್ತಿದ್ದು ಸಾರಿ ಹೇಳ್ತಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಇವಾಗ ನೋಡಿದ್ರೆ ನೀನು ತೆಂಗಿನಕಾಯಿ ಎಲ್ಲ ಉದ್ರಿದ್ರವು ಆಯ್ತು, ಅಲ್ಲಿ ಕೆಳಗಡೆ ಬೇರೆ ಕಡೆ ಇಟ್ಟು ಹೋಗಕ್ ಬಂದಿದೀವಿ ಅಂತ ನಮ್ಮ ಮುಂದೆ ಸುಳ್ಳು ಹೇಳಕ್ ಬರ್ತೀಯನೆ. ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಬರೀ ನಾಟಕ ಮಾಡೋದು ಇವೆಲ್ಲ ಬಿಟ್ಬಿಡು ನೀನು. ನನ್ನ ಮುಂದೆ ನಿನ್ ನಾಟಕಗಳು ನಡೆಯಲ್ಲ. ಅಯ್ಯೋ ಅಜ್ಜಿ, ಏನೋ ತಪ್ಪಾಯ್ತು ಬಿಡಜ್ಜಿ. ಅದ್ಲಾಗಿ ಒಂದೆರಡು ತೆಂಗಿನಕಾಯಿ ಉದ್ರಿದ್ವಲ್ಲ, ಎತ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಕಣಜ್ಜಿ. ಸಾಂಬಾರಾಗ ಆಗುತ್ತಂತ. ನನಗೆ ಇವೆಲ್ಲ ಆಗುತ್ತಂತ ಗೊತ್ತಿರಲಿಲ್ಲ ಕಣ ಗೌರಜ್ಜಿ, ಬೇಜಾರು ಮಾಡ್ಕೋಬೇಡ. ಕೋಪ ಇಟ್ಕೊಂಡ್ಬಿಟ್ಟು ನಮ್ಮ ಅತ್ತೆ ಮಂತವೆಲ್ಲ ಬಂದ್ಬಿಟ್ಟು ನಮ್ಮ ಅತ್ತೆ ಮಾವನ್ ಮುಂದೆ ಹೇಳೋದು ಇವೆಲ್ಲ ಮಾಡಕ್ ಹೋಗ್ಬೇಡ ಕಣಜ್ಜಿ. ಗೌರಜ್ಜಿ, ಇನ್ನೊಂದ್ ದಿವಸ ಹಿಂಗೆಲ್ಲ ಮಾಡಕ್ ಹೋಗಲ್ಲ. ಇಲ್ಕಣ ಸುಮ್ಮಿರಮ್ಮ, ನೀವೆಲ್ಲ ಬುದ್ಧಿ ಕಲಿಯಲ್ಲ ನೀವು. ಹಿಂಗೆ ಬಿಟ್ಬಿಟ್ರೆ ಇಲ್ಲ. ನಾನು ಮಂತಾವ್ ಬಂದೇ ಬರ್ತೀನಿ. ನಿಮ್ಮ ಅತ್ತೆ ನಿಮ್ಮ ಮಾವನ ಮುಂದೆ ಅಲ್ಲ, ನಿಮ್ಮ ಅಪ್ಪನ ಮುಂದೆ ಎಲ್ಲ ಹೇಳ್ ಬರ್ತೀನಿ ತಡಿ. ಇಲ್ಲಾಂದ್ರೆ ನೀನ್ ಬುದ್ಧಿ ಕಲಿಯಲ್ಲ ನೀನು. ಬಲು ಕಲ್ತ್ಬಿಟ್ಟಿದೆ ಇತ್ತೀಚೆಗೆ. ಯಾಕ ನೀನ್ ಏನ್ ಅನ್ಕೊಂಡಿದ್ದೆ ನಿನ್ಗೆ? ಹೋಗ್ಲಿ ಬಿಡ ಅತ್ಲಾಗಿ, ಎಡಮಗ ಅತ್ಲಾಗಿ. ಪಾಪ ಒಂದೆರಡು ತೆಂಗಿನಕಾಯಿ ಅಂತ ಅತ್ಲಾಗಿ ಸಾಂಬಾರಿಗಿಲ್ಲ ಅಂತ ಹೇಳ್ತಿರಲ್ಲ, ಎತ್ಕೊಂಡು ಹೋಗ್ಲಿ. ಅಮ್ಮನಿ ಒತ್ಕೊಂಡು ಹೋಗಮ್ಮ, 4 ತೆಂಗಿನಕಾಯಿಗಳು ಎಷ್ಟಿದಾವೋ ಎಷ್ಟು ಎತ್ಕೊಂಡು ಹೋಗಮ್ಮ. ಅತ್ಲಾಗಿ ಸಾಂಬಾರ್ಗಂತ ಹೇಳ್ತಿದ್ಯಾ, ಇಲ್ಲ ಅಂತ ಬೇರೆ ಹೇಳ್ತಿದ್ಯಾ. ಯಾಕೆ ಬೇಕು? ತಗೊಂಡೋಗು, ನಮ್ಗೇನೇನು ಬೇಜಾರಿಲ್ಲ ಅಮ್ಮನಿ. ಮಾತ್ರ ಇನ್ನೊಂದ್ ದಿವಸ ಮಾತ್ರ ಹೇಳು, ಬೇಕಾದ್ರೆ ಹೇಳು. ನಾನೇ ಬೇಕಾದ್ರೆ ತೋಟದ ಕಡೆ ಬಂದಾಗ ಬೇಕಾದ್ರೆ ಒಂದೆರಡು ತೆಂಗಿನಕಾಯಿ ಕೊಟ್ಟು ಬರ್ತೀನಿ. ಸಾಂಬಾರ್ಗಲ್ವೇನೆ ಅಮ್ಮಣ್ಣಿ. ಹೊಟ್ಟೆಗೆ ತಿನ್ನೋದಕ್ಕೆ ಅದಕ್ಕೇನಂತೆ ಕೊಡೋಣ. ಅದನ್ನ ಬಿಟ್ಬಿಟ್ಟು ನೀನು ಕೇಳ್ದಂಗೆ ಬಂದ್ಬಿಟ್ಟು ನೀನು ತೆಂಗಿನ ತೋಟದಲ್ಲೆಲ್ಲ ಬರೋದು, ಸೌದೆ ಆಯರಂಗೆ ಬಂದ್ಬಿಟ್ಟು ಅದು ಇದು ಕಿತ್ಕೊಂಡು ಹೋಗೋದು, ಹಣ್ಣು ಹಂಪಲ್ಲಂತೆ ತೆಂಗಿನಕಾಯಿ ಕಿತ್ಕೊಂಡು ಹೋಗೋದು, ಕಾಯಿ ಕಿತ್ಕೊಂಡು ಹೋಗೋದು, ಕೊಬ್ಬರಿ ಎತ್ಕೊಂಡು ಹೋಗೋದು, ಇವೆಲ್ಲ ಮಾಡಿದ್ರೆ ಮಾತ್ರ ಸರಿ ಇರಲ್ಲ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬಿಡು. ಹೋಗು ಮನೆ ಕಡೆ ಹೋಗು. ಇಲ್ಲಿ ಯಾಕೆ ನಿನ್ಕೊಂತೀರ? ಸಾಕಿನ್ನು. ಇನ್ನೊಂದ್ ದಿವಸ ಹಿಂಗೆಲ್ಲ ಬರಕ್ ಹೋಗ್ಬೇಡ್ರಿ. ಸರಿ ಕಣ್ರಂಗಜ್ಜಿ, ಆಯ್ತು. ಅಜ್ಜಿ ಹೋಗ್ತೀವಿ ಕಣಜ್ಜಿ. ಇನ್ನೊಂದ್ ದಿವಸ ನಾವು ಏನು ತೆಂಗಿನಕಾಯಿ ಏನು ಎತ್ತಕ್ ಬರಲ್ಲ ಬಿಡಜ್ಜಿ.